ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ಪಾಲಕ್ ಸೊಪ್ಪಲ್ಲಿ ಒಂದು ರೈಸ್ ಮಾಡೋಣ. ಇದು ಲಿಫ್ಟ್ ಓವರ್ ರೈಸ್ ಅಥವಾ ಬಿಸಿ ಅನ್ನಕ್ಕೂ ಕೂಡ ಮಾಡ್ಕೋಬೋದು. ತಿಂಡಿಗೆ, ನಾಷ್ಟಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮಕ್ಕಳು ಟಿಫನ್ ಬಾಕ್ಸ್ಗೂ ಅಷ್ಟೇ. ನಾನಿಲ್ಲಿ 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಪೇಸ್ಟ್ ಇರೋರು ಪೇಸ್ಟ್ ತೊಗೋಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೋದು. ಜೊತೆಗೆ ಇಲ್ಲಿ 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ. 2 ಕೊತ್ತಂಬರಿ ಸೊಪ್ಪು ಪುದೀನನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಮತ್ತು ಪಲಾವ್ ಐಟಮ್ಸ್ ಇಲ್ಲಿ ಏನೇನು ತೋರಿಸ್ತೀನಿ ಅದೆಲ್ಲ: ಸ್ಟಾರ್ ಹೂವು, ಚಕ್ಕೆ 1 ಪೀಸು, ಲವಂಗ, ಸೋಂಪು, ಪಲಾವ್ ಎಲೆ, ಮತ್ತು ಕಸೂರಿ ಮೇಥಿ ಮತ್ತು ತುಪ್ಪ. ಇದಕ್ಕೆ ಮೇಯ್ನ್ ತುಪ್ಪ ಜಾಸ್ತಿ ಹಾಕಬೇಕು. ಮತ್ತು ಜೀರಿಗೆ, ಸ್ವಲ್ಪ ಅರಿಶಿಣ. ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೋರಿಸಿಲ್ಲ, ನಾನು ಆಮೇಲೆ ತೊಗೊತೀನಿ ಹಸಿಮೆಣ್ಸಿನ್ಕಾಯಿನ. ಇದರಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು, ಅದು ಒಂದು ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ಇದಿಷ್ಟು ಇಟ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಚೊಂಬಷ್ಟು ನೀರು ಹಾಕೋತೀನಿ. ಯಾಕಂದರೆ ಪಾಲಕ್ ಸೊಪ್ಪನ್ನ ನಾವು ಬಿಸಿ ನೀರಲ್ಲಿ 1 ನಿಮಿಷ ಕುದಿಸ್ಕೊಂಡು ರುಬ್ಕೊಂಡು ಪ್ಯೂರಿ ಮಾಡ್ಕೋಬೇಕು. ಆ ಥರ ಮಾಡ್ಕೊಳ್ಳೋದ್ರಿಂದ ಪಾಲಕ್ ಸೊಪ್ಪು ಗ್ರೀನಾಗಿರುತ್ತೆ. ಮತ್ತು ಈ ಪಾಲಕಲ್ಲಿ ಏನಾದ್ರು ಸಣ್ಣ ಹುಳಗಿಡ ಇದ್ದರೆ ತೊಳೆದಿದ್ರೂ ಒಂದೊಂದು ಸಲ ಇರುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಇದನ್ನು ನೀರಲ್ಲಿ ಡಿಪ್ ಮಾಡಿ ರುಬ್ಬೋದ್ರಿಂದ ಪಾಲಕ್ ಸೊಪ್ಪು ಸಾಫ್ಟಾಗಿ ಸ್ಮೆಲ್ ಇಲ್ಲದೇ ಮತ್ತು ಗ್ರೀನ್ ಕಲರಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಡೈರೆಕ್ಟಾಗೂ ರುಬ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಈ ಥರ ನೀರಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಅದನ್ನು ಪ್ಯೂರಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ರೀತಿಯೇ ಮಾಡೋದು. ನಾವು ಪಾಲಕ್ ಪನ್ನೀರಾಗಲಿ ಯಾವುದೇ ಮಾಡಿದ್ರೂ ಇದೇ ರೀತಿ ಮಾಡೋದ್ರಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ. ದಾಲ್ ಪಾಲಕ್ ಮಾಡ್ತಾರೆ, ಪಾಲಕ್ ಕಿಚಡಿ ಮಾಡ್ತಾರೆ. ಯಾವುದೇ ಅಡುಗೆಗಾದರೂ ಪಾಲಕ್ ಸೊಪ್ಪನ್ನ ಇದೇ ರೀತಿ ಮಾಡಬೇಕು. ಈಗ ನಾನು ಆ ನೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ಅದು ನೀರು ಕುದ್ದಿ ಸೊಪ್ಪು ಸ್ವಲ್ಪ ಕುದಿಯೋ ಥರ ಆಗುತ್ತೆ. ಸೊ ಅಷ್ಟಾದರೆ ಸಾಕು. ಸೊಪ್ಪು ಎತ್ತಿ ಆವಾಗ ನಾವು ಇದು ಮಾಡ್ಕೋಬೋದು. ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಸೈಡಲ್ಲೆಲ್ಲ ಹೇಗೆ ಕುದೀತಾ ಇದೆ ಇದು ಅಂತ ಹೇಳ್ಬಿಟ್ಟು. ಮತ್ತೇನಂತೆ ಸ್ನೇಹಿತರೆ, ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಬಿ, ಸಿ, ಇ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಒಮೆಗಾ, ಐರನ್ ಎಲ್ಲ ಇರೋದ್ರಿಂದ ಜಾಸ್ತಿ ಪಾಲಕ್ ಸೊಪ್ಪು ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಪಾಲಕ್ ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಬೋನ್ ಹೆಲ್ತು, ಹೈ ಹೆಲ್ತು ಅಂದರೆ ಕಣ್ಣು, ಡೈಜೆಸ್ಟಿವ್ ಹೆಲ್ತು, ಆ್ಯಂಟಿ ಇನ್ಫ್ಲಮೇಟರಿ, ಡಿಟಾಕ್ಸಿಫಿಕೇಷನು, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇದು. ಮತ್ತು ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ. ಈ ಸೊಪ್ಪಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಹೇಳೋಕ್ಕೆ ಇನ್ನೂ ತುಂಬ ಇದೆ, ಅಷ್ಟು ಬೆನಿಫಿಟ್ ಇದೆ. ಇದರಲ್ಲಿ ಮೇಯ್ನಾಗಿ ವಿಟಮಿನ್ ಡಿ, ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮ್ ಇರೋದ್ರಿಂದ, ಮತ್ತು ವಿಟಮಿನ್ ಕೆ ಅನ್ನೋದು ತುಂಬ ಇದೆ ಇದರಲ್ಲಿ. ಅದಕ್ಕೋಸ್ಕರ ಇದು ನಮ್ಮ ಬೋನ್ ಹೆಲ್ತ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಮತ್ತು ಯಾರು ಜಾಸ್ತಿ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂಥವ್ರಿಗೆಲ್ಲ ಈ ಸೊಪ್ಪನ್ನ ಜಾಸ್ತಿ ತಿನ್ನೋದ್ರಿಂದ ಐಗೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ತುಂಬ ಇದಾಗುತ್ತೆ. ಈಗ ಇದು ಸೊಪ್ಪು ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಬೆಂದಿತ್ತು. ನಾನೀಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ. ಇದು ಸಪ್ರೇಟ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ಆವಾಗ ತಣ್ಣಾಗೋಕ್ಕೂ ಮುಂಚೆ ರುಬ್ಬೇಡಿ, ಯಾಕಂದರೆ ಮಿಕ್ಸಿ ಇದಾಗಿಬಿಡುತ್ತೆ. ಅದಕ್ಕೋಸ್ಕರ ಇದು ತಣ್ಣಗಾದ್ಮೇಲೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ಏನಂತಂದರೆ ಈ ಸೊಪ್ಪನ್ನ ಪೇಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿ ಗ್ರೀನ್ ಕಲರ್ ಹಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೊಪ್ಪನ್ನ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ. ನಾವು ಆ ನೀರಲ್ಲಿ ಬೇಯಿಸಿರೋದ್ರಿಂದ ಜೊತೆಗೆ ಉಪ್ಪು ಹಾಕಿರೋದ್ರಿಂದ ಈ ಥರ ಕಲರ್ ಕಾಣ್ತಾ ಇದೆ. ಈಗ ನಾನು ಸೇಮ್ ಅದೇ ಬಾಣಲಿಲಿ ನೀರನ್ನ ಸಪ್ರೇಟ್ ಎತ್ತಿಟ್ಬಿಟ್ಟು ಈಗ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರು ಕಮ್ಮಿ ಕೂಡ ಹಾಕೋಬೋದು. ನಾನಿಲ್ಲೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಈ ಪಾಲಕ್ ಗ್ರೇವಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಅನ್ನಕ್ಕೆ ಕಲಸಿ ತಿಂದಾಗಲೂ ಅಷ್ಟೇ ಒಂಥರ ರುಚಿ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ ತುಪ್ಪ. ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಇವಾಗ ನಾನು ಆಗಲೇ ತೋರಿಸ್ನಲ್ಲ ನಿಮಗೆ ಪಲಾವ್ ಐಟಮ್ಸ್ಗಳು ಎಲ್ಲನೂ: ಸೋಂಪು, ಪಲಾವ್ ಎಲೆ, ಕಲ್ಲುವ್ವ, ಲವಂಗ, ಸ್ಟಾರ್ ಹೂವು, ಕಸೂರಿ ಮೇಥಿ, ಮತ್ತು ಇಷ್ಟು ಟೋಟಲ್ ಏನು ಪ್ಲೇಟಲ್ಲಿ ತೋರಿಸೋದು ಅಷ್ಟೂ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವು. ಇದಕ್ಕೆ ಜೀರಿಗೆ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಮತ್ತು ಇಲ್ಲಿ ನಾನು 3 ಇಂದ 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ಯಾರು ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಂತಾರೋ ಅವ್ರು ಬೇಕಾದ್ರೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋಬೋದು. ಇಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅನ್ನೋರು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇದು ಹಾಕಿದ್ರೇ ಟೇಸ್ಟ್, ಅದಕ್ಕೋಸ್ಕರ ಹಾಕಿದ್ದೀನಿ ನಾನು. ಆಮೇಲೆ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಗೋಡಂಬಿ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಸಿಕ್ಕಿದಾಗ ತಿನ್ನೋಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಿಷ್ಟು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಫ್ರೈ ಆದಮೇಲೆ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ 2 ಈರುಳ್ಳಿ, ಆ 2 ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಟೋಟಲ್ 4 ಜನಕ್ಕಾಗುತ್ತೆ ಈ ಗೊಜ್ಜು. ಅಂದರೆ ಇದು ಲೈಕ್ ಪುಳಿಯೋಗರೆ ಗೊಜ್ಜು ಥರನೇ ಆಗುತ್ತೆ. ಸೊ ಅದರಿಂದ ಇದು 4 ಜನಕ್ಕಾಗುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈರುಳ್ಳಿ ಪಾಲಕ್ ಸೊಪ್ಪು ಜಾಸ್ತಿ ತೊಗೊಂಡಾಗ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದ ಮಸಾಲೆ ಪುಡಿಗಳನ್ನ ಸೇರಿಸ್ತಾ ಇಲ್ಲ. ಈ ಒಬ್ಬೊಬ್ಬರು ಧನಿಯಾ ಪುಡಿ, ಗರಂ ಮಸಾಲೆ ಅದೆಲ್ಲ ಸೇರಿಸ್ತಾರೆ. ಅದೆಲ್ಲ ಯಾವುದೂ ಸೇರಿಸ್ತಾ ಇಲ್ಲ. ಜಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿ ಅಷ್ಟೇ, ಅದು ಬಿಟ್ಟರೆ ಅರಿಶಿನ ಪುಡಿ 2 ಅದು 2 ಇದ್ದರೆ ಅಷ್ಟೇ ಸಾಕು. ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ಯಾವ ಥರ ಪಾಲಕ್ ರೈಸ್ ತಿಂತೀವೋ ಆ ಥರನೇ ಇರುತ್ತೆ ಟೇಸ್ಟು. ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದೇ ರೀತಿ ನಿಮ್ಗೆ ಯಾವ್ಯಾವ ಥರ ಹೊಸ ರೆಸಿಪಿಗಳು ಬೇಕೋ ಅದನ್ನ ಮಾಡಿ ತೋರಿಸ್ತಾ ಇರ್ತೀನಿ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಹಾಕೋತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಇಲ್ಲ ಅನ್ನೋರು ಏನು ಮಾಡಬೇಕು, ಇದನ್ನು ಸಪ್ರೇಟ್ ರುಬ್ಕೊಳ್ಳಿ. ಇಲ್ಲಾಂದರೂ ಕೂಡ ಜಜ್ಜಿ ಕೂಡ ಸೇರಿಸ್ಕೋಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿಬಿಟ್ಟು ಚೆನ್ನಾಗಿ ಸೇರಿಸಿದ್ರೆ ಅದು ಅದ್ರ ಫ್ಲೇವರೇ ಬೇರೆ ಇರುತ್ತೆ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಜಾಸ್ತಿ ಹಾಕೊಂಡ್ರೆ ಏನಾಗೋಗುತ್ತೆ, ಈ ಗ್ರೀನ್ ಕಲರ್ ಇರೋಲ್ಲ. ಪಾಲಕ್ ರೈಸ್ ಅಂತಂದರೆ ಹಾಗೆ ಗ್ರೀನ್ ಕಲರ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಅರಿಶಿನ ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ. ಆಮೇಲೆ ಫ್ಲೇಮ್ನ ಅಷ್ಟೇ ಕಮ್ಮಿ ಇಟ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ಈ ಥರ ಮಧ್ಯದಲ್ಲಿ ಏನಾಗುತ್ತೆ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ, ಅದಕ್ಕೋಸ್ಕರ. ಈಗ ನಾನು ರುಬ್ಬಿದ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಪಾಲಕ್ ಏನು ಉಪ್ಪು ಹಾಕಿ ರುಬ್ಕೊಂಡಿದ್ನೋ, ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಅದರದ್ದು ಪೇಸ್ಟ್ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಏನಂತಂದರೆ ನೀವು ಆ ಜಾರ್ ಇತ್ತಲ್ಲ, ಆ ಜಾರ್ಗೆ ಸ್ವಲ್ಪ ನೀರು, ತುಂಬ ಜಾಸ್ತಿ ಹಾಕಬಾರ್ದು. ಒಂದು ಸ್ವಲ್ಪ ನೀರು ಹಾಕಿ ಆ ಜಾರಲ್ಲಿ ಏನು ಉಳಿದಿತ್ತು ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಿಗೆ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ನೀರು ಹಾಕ್ಕೊಳ್ದೇ ಮಾಡಿದ್ರೆ ಈ ಗ್ರೇವಿನ ನೀವು ವಾರಾನ್ಗಟ್ಲೆ ಅಂದರೆ 1 ವಾರ ಇಟ್ಕೊಂಡು ತಿನ್ಬೋದು. ಬರೀ ಎಣ್ಣೆಲೇ ಮಾಡಿರ್ತೀವಿ, ನಾವು ಯಾವುದೇ ರೀತಿ ನೀರು ಸೇರಿಸಿಲ್ಲ. ಅಂದರೆ ಒಂದು ಸ್ವಲ್ಪ ನೀರು ಸೇರಿಸಿದ್ರೆ ಒಂದು 2 ರಿಂದ 3 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಈಗ ನಾನು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸೀದೋಗುತ್ತೆ. ಈ ಟೈಮಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೀವು ಯಾರಾದರೂ ಈ ಪುದೀನ ಕೊತ್ತಂಬರಿ ಸೊಪ್ಪು ಫ್ಲೇವರ್ ನಮ್ಗೆ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಈರುಳ್ಳಿ ಹಾಕಿರೋ ಟೈಮಲ್ಲೇ ಹಾಕ್ಬಿಟ್ರೆ ಜಾಸ್ತಿ ಇದ್ರದ್ದು ಫ್ಲೇವರ್ ಇರಲ್ಲ. ನೀವು ಏನಿಲ್ಲ ನಮ್ಗೆ ತಿಂತೀವಿ ನಾವು ಅನ್ನೋರಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಸ್ವಲ್ಪ ಹಾಕೊಳ್ಳಿ, ತುಂಬ ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹಾಕೊಂಡ್ರೆ ಪಲಾವ್ ಟೇಸ್ಟ್ ಕೊಟ್ಬಿಡುತ್ತೆ. ಇದಕ್ಕೆ ಮೇಯ್ನ್ ಪಾಲಕ್ ಸೊಪ್ಪೇ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ಎರಡನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ನೋಡಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ 1 ಟೊಮೊಟೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಟೊಮೊಟೊನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಅನ್ನೋ ಥರ ಆಗಬೇಕು. ಟೊಮೊಟೊ ಸಿಗಬಾರ್ದು. ಹಾಗೆ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈಗ 1-2 ಸಲ ಮಿಕ್ಸ್ ಕೊಟ್ಕೊಂಡ್ಮೇಲೆ ಈಗ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ.
ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಟೊಮೊಟೊ ಕೂಡ ಬೆಂದ್ಕೊಳ್ಳುತ್ತೆ, ಈರುಳ್ಳಿ ಮತ್ತು ಮಸಾಲೆಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇವಾಗ. ಅದಕ್ಕೆ ಆಮೇಲೆ ಕಲ್ಲುಪ್ಪು ಸೇರಿಸ್ಕೋಬೇಡಿ, ಕಲ್ಲುಪ್ಪು ಕರಗಲ್ಲ ಬೇಗ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಪುಡಿ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಕಲ್ಲುಪ್ಪನ್ನೇ ಬೇಕಾದ್ರೆ ಜಜ್ಜಿ ಪುಡಿ ಮಾಡ್ಕೊಂಡು, ಈ ಪುಡಿ ಉಪ್ಪು ಯೂಸ್ ಮಾಡಲ್ಲ ಅನ್ನೋರು ಅದನ್ನೇ ಕಲ್ಲುಪ್ಪನ್ನ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಇಲ್ಲಿ ನೀರು ಥರ ಇಲ್ವಲ್ಲ, ಸೊ ಕರಗಲ್ಲ ಕಲ್ಲುಪ್ಪು ಬೇಗ. ಅದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಕರಗೋ ತನಕ ವೆಯ್ಟ್ ಮಾಡಬೇಕು ಅಂದರೆ. ಅದಕ್ಕೋಸ್ಕರ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಹೇಗೆ ಫ್ರೈ ಆಗಬೇಕು ಅಂತಂದರೆ ಎಣ್ಣೆ ಬಿಟ್ಕೊಂಡು ಬರಬೇಕು ಲಾಸ್ಟಲ್ಲಿ, ಆ ಥರ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಇಲ್ಲಿ ಒಂದು ಮುಚ್ಚಳನ ಮುಚ್ಚಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ. ಮತ್ತು ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಎಲ್ಲ ಹೇಗೆ ಬರ್ತಾ ಇದೆ ಅಂತಂದ್ಬಿಟ್ಟು, ಸೈಡಲ್ಲೆಲ್ಲ ಎಣ್ಣೆ ಇದಾಗ್ತಾ ಇದೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಅವಾಗವಾಗ ತಿರುಗಿಸ್ಕೊತಾ ಇರಿ. ಮತ್ತು ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ನೀವು, ಒಂದು ಸ್ವಲ್ಪ ಅದು ಮಸಾಲೆನ ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತ. ಈಗ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ. ಎಣ್ಣೆ ಎಲ್ಲ ತೇಲ್ ಬಂದು ಸೊಪ್ಪಿಂದು ವಾಸನೆ ಎಲ್ಲ ಹೋದರೆ ಗ್ರೇವಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಆಗಿದೆ. ಈಗ ಇದನ್ನು ನೀವು ಆಫ್ ಮಾಡಿಕೊಂಡು ನೀವು ರಾತ್ರಿ ಉಳಿದಿರೋ ಅನ್ನಕ್ಕಾದರೂ ಕಲಿಸ್ಕೋಬೋದು, ಇಲ್ಲ ಬೆಳಗ್ಗೆ ಮಾಡಿದರೆ ಅನ್ನಕ್ಕಾದರೂ ಕಲಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ನೇಹಿತರೆ. ನಾನು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅನ್ನಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ಗ್ರೇವಿನ. ಕಲಿಸ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಗ್ರೀನ್ ಕಲರಾಗಿ. ನಾನು ಸ್ವಲ್ಪ ಗ್ರೇವಿ ಕಮ್ಮಿ ಕಲಿಸಿದ್ದೀನಿ, ಯಾಕಂದರೆ ನನ್ನ ಮಗ ತಿಂತಾನೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕಲಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಅಷ್ಟು ನೀವು ಫುಲ್ಲು ಗ್ರೇವಿ ಹಾಕಿ ಕಲಿಸಿದ್ರೆ ಫುಲ್ಲು ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಅವರಿಗೆಲ್ಲ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಪ್ಲೇಟಲ್ಲಿ ಸಪ್ರೇಟ್ ತೋರಿಸ್ತಾನೆ ಇದು ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ. ಇದು ನನ್ನ ಮಗನಿಗೆ ಹಾಕಿರೋದು, ಅದಕ್ಕೋಸ್ಕರ ಇದು ಸ್ವಲ್ಪ ವೈಟ್ ಕಲರ್ ಆಗಿದೆ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.